26 27ನೇ ಸಾಲಿಗೆ ನೀವೆಲ್ಲ ಅಡ್ಮಿಷನ್ ಆಗಿದ್ದೀರಾ. ಹೈಸ್ಕೂಲ್ಗೆ ನೀವೆಲ್ಲ ಬಂದಿದ್ದೀರಾ. ಈ ಹೈಸ್ಕೂಲ್ ಏನಿದೆ ಪ್ರೌಢಶಾಲೆ, ಹೈಸ್ಕೂಲ್ ತುಂಬಾ ನಿಮ್ಮ ಜೀವನಕ್ಕೆ ಬಹಳ ಮುಖ್ಯವಾದದ್ದು. ಈಗ LKG to 7th ಸ್ಟ್ಯಾಂಡರ್ಡ್ 9 ವರ್ಷ ನೀವೆಲ್ಲ ಕಲ್ತಿದ್ದೀರಾ. ಬಹಳ ಮುಖ್ಯವಾದ ಘಟ್ಟ 8th ಸ್ಟ್ಯಾಂಡರ್ಡ್ ಹೈಸ್ಕೂಲ್. ಈ ಹೈಸ್ಕೂಲ್ ಅಲ್ಲಿ ಇದು 8ನೇ ತರಗತಿಯಲ್ಲಿ ನೀವು ಏನೆಲ್ಲ ಕಲಿಬೇಕಾ ಕಲ್ತ್ ಬಿಡ್ಬೇಕು. ರೀಡಿಂಗು, ರೈಟಿಂಗು, ಸ್ಪೆಲ್ಲಿಂಗು, ಕಮ್ಯುನಿಕೇಶನ್ ಇಷ್ಟು ಕಲ್ತ್ ಬಿಡ್ಬೇಕು. ಆಮೇಲೆ ನಿಮ್ ಬಗ್ಗೆ ಎಲ್ಲ ನಿಮ್ಮ ಪೇರೆಂಟ್ಸ್ ಕನಸುಗಳನ್ನ ಕಾಣ್ತಾ ಇರ್ತಾರೆ. ಆ ಕನಸನ್ನ ನನ್ಸ್ ಮಾಡ್ಬೇಕು ನೀವೆಲ್ಲ. ಅದರ್ ಬ್ಯಾಡ್ ಆಕ್ಟಿವಿಟೀಸ್ಗೆ ಇನ್ವಾಲ್ವ್ಮೆಂಟ್ ಆಗಬಾರ್ದು. ನೀವೆಲ್ಲ ಆಸ್ ಎ ಸಿಸ್ಟರ್ಸ್ ಅಂಡ್ ಬ್ರದರ್ಸ್. ಆಮೇಲೆ ಬೆಳಿಗ್ಗೆ ಸ್ಕೂಲ್ ಬರ್ಬೇಕಾದ್ರೆ ನೀವೆಲ್ಲ ಟಿಫನ್ ತಿನ್ಬಿಟ್ಟೆ ಬರ್ಬೇಕು. ಯಾರು ಬರೀ ಹೊಟ್ಟೆಲ್ ಬರಬಾರ್ದು. ಅಂಡರ್ಸ್ಟ್ಯಾಂಡ್? ಯಾರು ಬರೀ ಹೊಟ್ಟೆಲ್ ಬರಬಾರ್ದು. ಟಿಫನ್ ತಿನ್ಬಿಟ್ಟೆ ಬರ್ಬೇಕು. ನಿಮ್ ಬೈ ಚಾನ್ಸ್ ಕ್ಲಾಸ್ ರೂಮ್ ಅಲ್ಲಿ ಕುತ್ಕೊಳಕ್ ಆಗ್ತಾ ಇಲ್ಲ, ತಲೆ ತಿರುಗ್ತದೆ ಅಥವಾ ಜ್ವರ ಅಥವಾ ಕೆಮ್ಮು ಏನಾರ ಇದ್ರೆ ಮನೆಯಲ್ಲೇ ಸ್ಟಾರ್ಟ್ ಆಗಿದ್ರೆ ನಿಮ್ ಪೇರೆಂಟ್ಸ್ಗೆ ಮನೇಲೆ ಇನ್ಫಾರ್ಮ್ ಮಾಡ್ಬೇಕು. ಇಲ್ಲಿ ಶಾಲೆಗೆ ಬಂದು ನೀವೇನಾದ್ರೂ ಕುತ್ಕೊಳಕ್ ಆಗದೆ ಇದ್ರೆ ಇಮಿಡಿಯೇಟ್ ನಿಮ್ ಕ್ಲಾಸ್ ಟೀಚರ್ಗೆ ಇಂಟಿಮೇಷನ್ ಮಾಡ್ಬೇಕು. ಆಮೇಲೆ ನಿಮ್ ಪೇರೆಂಟ್ಸ್ಗೆ ಅವ್ರು ಇಂಟಿಮೇಷನ್ ಮಾಡ್ತಾರೆ. ಹಂಗೂ ನಿಮ್ ಕೈಯಲ್ಲಿ ಆಗ್ಲೇ ಇಲ್ಲ ಅಂದ್ರೆ ಸಾರ್ ಇರ್ತಾರೆ, ನಿಮ್ ತಗೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ. ಇದು ಆರೋಗ್ಯದ ಬಗ್ಗೆ ನೀವು ಕೇರ್ ತಗೋಬೇಕು. ಮತ್ತೆ ಫುಡ್ ಬಗ್ಗೆನೂ ಹೇಳಿದ್ದೀನಿ. ಮತ್ತೆ ಸ್ಕೂಲ್ಗೆ ಇನ್ ಟೈಮ್ ಬರ್ಬೇಕು. ಇವತ್ತು ರೆಗ್ಯುಲರ್ ಡ್ರೆಸ್ ಅಂದ್ರೆ ಕಲರ್ ಡ್ರೆಸ್, ಪ್ರತಿಯೊಬ್ರು ಕಲರ್ ಡ್ರೆಸ್ ಹಾಕೊಂಡು ಬರ್ತಾರೆ. ಆಮೇಲೆ ಬುಧವಾರ ಇದು ವೆಡ್ನೆಸ್ಡೇ ಅಂಡ್ ಸಾಟರ್ಡೆ ಟ್ರ್ಯಾಕ್ ಶರ್ಟ್, ಟ್ರ್ಯಾಕ್ ಪ್ಯಾಂಟ್ ವಿತ್ ಶೂಸ್, ಬ್ಲೂ ಸಾಕ್ಸ್. ಇವೆಲ್ಲ ಏನಕ್ಕೆ ಹೇಳ್ತೀನಿ ಅಂದ್ರೆ ನೀವು ನೀಟ್ನೆಸ್ ಯಾವಾಗ ನೀವು ಫಾಲೋಅಪ್ ಮಾಡ್ತಾ ಹೋಗ್ತೀರಾ, ನಿಮ್ಮಲ್ಲಿ ಒಂದು ಕಾನ್ಫಿಡೆಂಟ್ ಬೆಳೀತದೆ, ಹ್ಯಾಪಿನೆಸ್ ಬೆಳೀತದೆ, ಸಂಸ್ಕಾರ ಸಂಸ್ಕೃತಿ ಕಲಿತೀರಾ, ಆರೋಗ್ಯಕರ ಶಿಕ್ಷಣ ಕಲಿತೀರಾ, ಸುಳ್ಳು ಹೇಳೋದನ್ನ ಬಿಡ್ತೀರಾ. ಯಾವುದೇ ಕಾರಣಕ್ಕೂ ಸುಳ್ಳನ್ನ ಯಾವುದೇ ಸ್ಟೂಡೆಂಟ್ ಹೇಳ್ಬಾರ್ದು. ಇವತ್ ಮಾಡಿಲ್ವಾ ಕ್ಲಾಸ್ ವರ್ಕ್, ಹೋಮ್ ವರ್ಕ್, ರಿಯಲ್ ಹೇಳ್ರಿ, ರಿಯಲ್ ರೀಸನ್ ಹೇಳ್ರಿ. ಸುಮ್ಮನೆ ಮನೇಲಿ ಇಟ್ಬಿಟ್ಟು ಬಂದ್ಬಿಟ್ಟು ಮನೇಲಿ ಇಟ್ಟಿದ್ದೀನಿ ಅವೆಲ್ಲ ಜವಾಬ್ಗಳು ಹೇಳ್ಬಾರ್ದು. ನೀವೆಲ್ಲ ಅಪ್ ಟು ಡೇಟ್ ಆಗಿರ್ಬೇಕು. ಅವತ್ತಿಂದ ಅವತ್ತು ಕಂಪ್ಲೀಟ್ ಮಾಡ್ಬೇಕು. ರಾತ್ರಿ 8 ಗಂಟೆ ಆಗ್ತದೋ 9 ಗಂಟೆ ಆಗ್ತದೋ ಅಥವಾ ಬೆಳಿಗ್ಗೆ 5 ಗಂಟೆಗೆ ನೀವು ಹೇಳ್ತಿರೋ ಗೊತ್ತಿಲ್ಲ. ಅಪ್ ಟು ಡೇಟ್ ಆಗಿರ್ಬೇಕು. ಯಾವುದೇ ಕಾರಣಕ್ಕೂ ಟೆಸ್ಟ್ಗಳಿಗೆ ತಪ್ಸ್ಕೋಬಾರ್ದು, ಎಕ್ಸಾಮ್ಗಳಿಗೆ ತಪ್ಸ್ಕೋಬಾರ್ದು. ನೀವು ಜೀರಾ ತಗೊಳ್ರಿ, ನೋ ಪ್ರಾಬ್ಲಮ್. ಹೀರೋ ಮಾಡೋದು ನಮ್ಗೆ ಗೊತ್ತೈತೆ, ಟೀಚರ್ಸ್ ಗೊತ್ತಿದೆ. ಬಟ್ ರೆಗ್ಯುಲರ್ ಇರ್ಬೇಕು. ನೀವು ಅದರ್ ಆಕ್ಟಿವಿಟೀಸ್ ಬಗ್ಗೆ ಗಮನ ಕೊಡಬಾರ್ದು. ನೀಟಾಗಿ ಬರ್ಬೇಕು. ಬ್ಯಾಗ್ಗಳು ಅಷ್ಟೇ, ಆ ವೇಸ್ಟ್ ಪೇಪರ್ ಎಲ್ಲ ಬ್ಯಾಗಲ್ಲಿ ಇಟ್ಕೊಳ್ಳೋದು, ತಗೊಂಡ್ ಬರೋದು ಅವೆಲ್ಲ ಮಾಡಬಾರ್ದು. ನೀವು ಅಪ್ ಟು ಡೇಟ್ ರೆಸ್ಪೆಕ್ಟಬಲ್ ಆಗಿ ಮಾತಾಡ್ಕೊಳ್ರಿ. ಕನ್ನಡ ಪೀರಿಯಡ್ ಬಿಟ್ರೆ ಎಲ್ಲ ಇಂಗ್ಲಿಷಲ್ಲೇ ಮಾತಾಡ್ಬೇಕು. ದಾರಿಯಲ್ಲಿ ಹೋಗ್ಬೇಕಾದ್ರೂ ಇಂಗ್ಲಿಷಲ್ಲೇ ಮಾತಾಡ್ಕೊಂಡು ಹೋಗ್ಬೇಕು. ಕಮ್ಯುನಿಕೇಶನ್ ಪರ್ಫೆಕ್ಟ್ ಆಗ್ಬೇಕು. ನೀವು ಮಿಸ್ಟೇಕ್ ಆಗ್ಲಿ ನೋ ಪ್ರಾಬ್ಲಮ್. ಈಗ ಅವಮಾನ ಆದ್ರೇನೆ ಸನ್ಮಾನ ಬರೋದು. ನಾನು ರಾಂಗ್ ಮಾತಾಡ್ತೀನಿ, ನನ್ನ ಹೇಳ್ಸ್ತಾರೆ, ನೋ, ಯು ಡೋಂಟ್ ಕೇರ್ ದಟ್ ವರ್ಡ್ಸ್. ಗೊತ್ತಾಯ್ತಲ್ಲ? ಮಿಸ್ಟೇಕ್ ಆದ್ರೇನೆ ಪರ್ಫೆಕ್ಟ್ ಆಗೋದು. ಅದರಿಂದ ಎಲ್ಲ ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕು. ನಿಮ್ಮ ತಂದೆ ತಾಯಿಗೆ ಗೌರವ ಕೊಡ್ಬೇಕು. ಫಸ್ಟ್ ಗಿವ್ ರೆಸ್ಪೆಕ್ಟ್ ಯುವರ್ ಪೇರೆಂಟ್ಸ್. ಟೀಚರ್ಸ್ ರೆಸ್ಪೆಕ್ಟ್ ಕೊಡ್ಬೇಕು. ನಿಮ್ಮ ಹಿರಿಯರಿಗೆ ರೆಸ್ಪೆಕ್ಟ್ ಕೊಡ್ಬೇಕು. ನೀವು ಸಂಸ್ಕಾರ ಸಂಸ್ಕೃತಿ ಕಲಿಬೇಕು. ಮತ್ತೆ ವಾಶ್ರೂಮ್ಗೆ ಹೋದಾಗ ಪೆನ್ಸಿಲ್ ತಗೊಂಡೋಗಿ ಆ ವಾಲ್ಗಳ ಮೇಲೆಲ್ಲ ಬೇಡ್ ಓಡ್ಸು ಅವೆಲ್ಲ ನನ್ಗೆ ಗೊತ್ತಾಗ್ಬಿಡ್ತಂದ್ರೆ 52 ಕ್ಯಾಮ್ರಾಗಳಿದೆ. ನೀವ್ ಏನೆಲ್ಲ ಮಾಡಿದ್ರು ಗೊತ್ತಾಗ್ತದೆ. ನಾನು ಇಮಿಡಿಯೇಟ್ ಆಗಿ ನಿಮ್ ಪೇರೆಂಟ್ಸ್ ಕರೆಸಿ ಇನ್ಫಾರ್ಮ್ ಮಾಡಿ ಕಳ್ಸಿಕೊಟ್ಬಿಡ್ತೀನಿ. ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿಲ್ವಾ ಸಬ್ಜೆಕ್ಟ್ ವೈಸ್ ಟೀಚರ್ ಹತ್ರ ಎಗೈನ್ ಅಂಡ್ ಎಗೈನ್ ಕೇಳ್ರಿ, ಕ್ಲಾರಿಫಿಕೇಶನ್ ತಗೊಳ್ರಿ. ವೆರಿ ಈಸಿ ಎಜುಕೇಶನ್. ಆಫ್ ದಿ ಲೆಸನ್, ಕನ್ಕ್ಲೂಷನ್, ಎಂಡಿಂಗ್, ಇಷ್ಟೇ ಲೆಸನ್ ಇರೋದು. ಈಗ ಒಂದು ಸಿನಿಮಾ ನೋಡ್ತೀರಾ ನೀವು, ನೋಡ್ರಿ ಎಷ್ಟು ಚೆನ್ನಾಗಿ ಸ್ಟೋರಿ ಹೇಳ್ತೀರಾ ನೀವು. ಎಂಟೀರು ಫಿಲಿಮ್ದೇ ಸ್ಟೋರಿ ಹೇಳ್ತೀರಾ. ಆಸ್ ಇಟ್ ಈಸ್ ಇನ್ವಾಲ್ವ್ಮೆಂಟ್ ಆಗ್ಬೇಕು ಲೆಸನ್ಸ್ ಮೇಲೆ. ನೀವು ಕನ್ನಡ ಇಷ್ಟು ಲೆಸನ್ ಇದೆ ನಿಮ್ ಬಾಯಲ್ಲಿ ಇರ್ಬೇಕು, ಪಯನ್ಸ್ ಇಷ್ಟು ಲೆಸನ್ ಇದೆ ನಿಮ್ ಮೈಂಡ್ ಅಲ್ಲಿ ಇರ್ಬೇಕು, ಆಥರ್ಸ್ ನಿಮ್ ಮೈಂಡ್ ಅಲ್ಲಿ ಇರ್ಬೇಕು. ಪ್ರತಿಯೊಂದು ಸಬ್ಜೆಕ್ಟ್ ಅಷ್ಟೇ, ಹಿಂದಿ, ಇಂಗ್ಲಿಷ್, ಸೈನ್ಸ್, ಮ್ಯಾಥಮೆಟಿಕ್ಸ್, ಸೋಷಿಯಲ್ ಎಲ್ಲ ಹೆಡ್ಡಿಂಗ್ ಲೆಸನ್. ಆ ಲೆಸನ್ಗಳು ನೀವು ಬೈಯಾಟ್ ಮಾಡ್ಬಿಟ್ರೆ ಬಂತು 10 ಮಾರ್ಕ್ಸ್ ನಿಮ್ಗೆ. ಅದನ್ನ ಬಿಲ್ಟಪ್ ಮಾಡಿ 2 ಲೈನ್ಸ್ ಬರ್ದ್ರು ಬಂದ್ಬಿಡ್ತು ನಿಮ್ಗೆ. ಕ್ಯಾನ್ ಅಂಡರ್ಸ್ಟ್ಯಾಂಡ್? ಆಮೇಲೆ ಲಂಚ್ಗೆ ಯಾರು ಲಂಚ್ ಅವರ್ಸ್ ಅಲ್ಲಿ ಲಂಚ್ ತಗೊಬಂದು ಕಾಂಪೌಂಡ್ ಒಳಗಡೆನೆ ನೀವು ಲಂಚ್ ಮಾಡ್ಬೇಕು. ಯಾರು ಒಳಗಡೆ ಹೋಗ್ಬಾರ್ದು, ಬಿಡೋದು ಇಲ್ಲ. ನಾನು ನಮ್ ತಾಯಿ ಲಂಚ್ ಮಾಡಿಲ್ಲ ಹೇಳ್ರಿ,
ನಿಮ್ ತಾಯಿ ಲಂಚ್ ಟೈಮ್ ಸರಿಗೆ ಮಾಡ್ಕೊಳ್ದಿರಂದ್ರೆ ನಮ್ಗೆ ಹೇಳ್ರಿ ನಿಮ್ ಪೇರೆಂಟ್ಸ್ ಕನ್ವೀನಿಯನ್ಸ್ ಮಾಡ್ತೀವಿ. ಹೋಗೋದು ದಾರಿಯಲ್ಲಿ ಕಿಂಡ್ಲು ಮಾಡ್ಕೊ ಬರೋದು ಅವೆಲ್ಲ ಆಗ್ಬಾರ್ದು. ಅಂಡರ್ಸ್ಟ್ಯಾಂಡ್? ನೀವೆಲ್ಲ SSLC ಬರೋಷ್ಟರಲ್ಲಿ ಡಿಸ್ಟಿಂಕ್ಷನ್ ಅಬೋವ್ ಮಾರ್ಕ್ಸ್ ತಗೊಂಡು ಪಾಸ್ ಆಗಿ ಹೋಗ್ಬೇಕು. ಅದಕ್ಕೆ ದಿಸ್ ಈಸ್ ಫೌಂಡೇಶನ್. 8th ಸ್ಟ್ಯಾಂಡರ್ಡ್ ಈಸ್ ಫೌಂಡೇಶನ್. ಈಗ ಫೌಂಡೇಶನ್ ಸ್ಟ್ರಾಂಗ್ ಆಗಿತ್ತಂದ್ರೆ ಎಷ್ಟು ಮಾಡಿ ಬೇಕಾದ್ರೂ ಕಟ್ಕೊಂಡು ಹೋಗ್ಬೋದು. ಅದರಿಂದ ಈಗ ನೀವೆಲ್ಲ ಪರ್ಫೆಕ್ಟ್ ಆಗ್ಬಿಡ್ಬೇಕು. ಅಂಡರ್ಸ್ಟ್ಯಾಂಡ್? ಬೆಳಿಗ್ಗೆ ಎದ್ದ ತಕ್ಷಣ ಯಾವ್ದೇ ದೇವ್ರಾಗಿರ್ಬೋದು, ನೀವು ನಿಮ್ ಮನೇಲಿ ಫೋಟೋಗಳಿದ್ದೇ ಇರ್ತದೆ ತಾನೆ. ಬಿಫೋರ್ ಕಮಿಂಗ್ ಸ್ಕೂಲ್ ಕೈ ಎತ್ ಮುಗಿರಿ. ನಿಮ್ ತಂದೆ ತಾಯಿ ಕಾಲಿಗೆ ನಮಸ್ಕಾರ ಮಾಡ್ಬಿಟ್ಟು ಬಂದ್ರೆ ನಿಮ್ ದೇವ್ರು ಒಳ್ಳೇದ್ ಮಾಡ್ತಾರೆ. ಕ್ಯಾನ್ ಅಂಡರ್ಸ್ಟ್ಯಾಂಡ್? ಪಾಪ ಅವರು ತಂದೆ ತಾಯಿಗಳು ಕೆಲಸ ಮಾಡಕ್ ಹೋಗೋ ಜಾಗದಲ್ಲಿ ಎಜುಕೇಟೆಡ್ ಮನೆಗಳಲ್ಲಿ ಅವ್ರ ಮಕ್ಕಳನ್ನ ಏನೋ ಆ ಲೈಫ್ ಸ್ಟೈಲು, ಆ ಸ್ಯಾಲ್ರಿ ಅವೆಲ್ಲ ನೋಡಿ ಎಷ್ಟೇ ಕಷ್ಟ ಆದ್ರೂ ನಮ್ಮ ಮಕ್ಕಳನ್ನು ಆ ರೀತಿ ತರಬೇಕು ಅಂತ ನಿಮ್ಮನ್ನೆಲ್ಲ ಸ್ಕೂಲ್ಗೆ ನೀವು ಆ ಋಣ ತೀರ್ಸ್ಬೇಕು. ತಂದೆ ತಾಯಿಗೆ ಎದುರು ಜವಾಬ್ ಕೊಡಬಾರ್ದು ಯಾರನ್ನು. ಆಮೇಲೆ ಮೊಬೈಲ್ ನೋಡೋದನ್ನ ಕಮ್ಮಿ ಮಾಡಿ. ಯಾವುದೇ ಕಾರಣಕ್ಕೂ ಮೊಬೈಲ್ಗೆ ಅಡಿಕ್ಟ್ ಆಗ್ಬೇಡಿ. ನಿಮ್ ಎಜುಕೇಶನ್ ನ ಹಾಳು ಮಾಡ್ಕೊಳ್ತೀರಾ. ನೋಡಿ ನಿಮ್ಮ ಏನೋ ಎಜುಕೇಶನ್ ಸಂಬಂಧಪಟ್ಟಿದ್ದನ್ನ ನೋಡ್ರಿ. ಅದ್ ಬಿಟ್ಟು ಯಾವ್ದಾವ್ದು ನೋಡ್ಬಾರ್ದು ಅವೆಲ್ಲ ನೋಡಕ್ ಹೋಗ್ಬೇಡಿ ಯಾರು. ಅಂಡರ್ಸ್ಟ್ಯಾಂಡ್? ಆಮೇಲೆ ಮೊಬೈಲ್ ತಗೊಳ್ಳೋದು, ನಿಮ್ ತಂದೆ ತಾಯಿ ಇಲ್ದಾಗ ಆ ಫ್ರೆಂಡ್ ಫೋನ್ ಮಾಡೋದು, ಅವನ್ ಲೈನ್ ಅಲ್ಲಿ ಹಾಕೊಳ್ಳೋದು, ಇನ್ನೊಬ್ಬನು ಕನೆಕ್ಟ್ ಮಾಡ್ಕೊಳ್ಳೋದು, ಇವೆಲ್ಲ ಮಾಡಬಾರ್ದು. ನನ್ಗೇನಾದ್ರು ಕಂಪ್ಲೇಂಟ್ಸ್ ಬಂತಂದ್ರೆ ನಾನು ಯಾರು ಮಾಡ್ತೀರಾ ಅವ್ರ ಪೇರೆಂಟ್ಸ್ ಕರೆಸ್ತೀನಿ, ಮತ್ತೆ ಅವ್ರ ಪೇರೆಂಟ್ಸ್ ಕರೆಸ್ತೀನಿ. ಇವೆಲ್ಲ ಬಿಟ್ಬಿಡ್ಬೇಕು. ಈಗ ಏಜ್ ಆಫ್ 24 ವರೆಗೂ ನೀವು ಹಿಂತಿರ್ಗಿ ನೋಡ್ಬಾರ್ದು. ನುಗ್ಬಿಟ್ರೆ ನೀವು ಇನ್ನು 70-80 ಇಯರ್ಸ್ ಸುಖವಾಗಿ ಬಾಳ್ಕೊಂಡು ಹೋಗ್ಬೋದು. ಮಾಡ್ತಿರಲ್ಲ ಎಲ್ಲ? ಚಾಲೆಂಜ್ ತಗೊಳ್ರಿ ಇವತ್ತಿಂದ. ಡೇ ಬೈ ಡೇ. ಬರ್ದೇ ಇರೋದು ಯಾವ್ದು ಇಲ್ಲ. ಪ್ರಾಕ್ಟೀಸ್ ಮಾಡಿದ್ರೆ ಮೇಕ್ ಪರ್ಫೆಕ್ಟ್. ಟೀಚರ್ಸ್ ಹತ್ರ ಕ್ಲಾರಿಫಿಕೇಶನ್ ತಗೊಳ್ರಿ. ಈ ಟೋಟಲ್ ಎಷ್ಟು ಜನ ಸರ್ ಇರೋದು ಇವರು? 35. 2 ಸೆಕ್ಷನ್ಸ್. 17-18 ಜನ ಒಂದ್ ಸೆಕ್ಷನ್. ಲೊಯೆಲಾ ಸ್ಕೂಲ್ ಇಂದ ಬಂದಿದೆ 60 ಜನ ಅಂತೆ ಒಂದ್ ಸೆಕ್ಷನ್ಗೆ. ಈಗ 9th ಒಂದು ಅಡ್ಮಿಷನ್ ಮಾಡ್ಕೊಂಡಿದ್ದೀವಿ. ಈಗ ನೀವೆಲ್ಲ ಪುಣ್ಯ ಮಾಡಿದವರು. 17-18 ಜನಕ್ಕೆ ಒಂದೊಂದು ಸೆಕ್ಷನ್ ಮಾಡಿದ್ದೀವಿ. ಯಾರು ಹಿಂತಿರ್ಗಿ ನೋಡ್ಬಾರ್ದು ನೀವು. ಕ್ಯಾನ್ ಅಂಡರ್ಸ್ಟ್ಯಾಂಡ್? ನಿಮ್ ಮನೆಯಲ್ಲಿ ಟೈಮ್ ಇಲ್ವಾ? ಕೂತ್ಕೊಳ್ರಿ. 3 ಗಂಟೆ ಮೇಲೆ ಇಲ್ಲಿ ಕೂತ್ಕೊಂಡು ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ರಿ. ಬಯಟ್ ಮಾಡ್ರಿ, ಕ್ವಶನ್ ಆನ್ಸರ್ ಬಯಟ್ ಮಾಡ್ರಿ, ಒಳ್ಳೆ ಮಾರ್ಕ್ಸ್ ತಗೊಳ್ರಿ. ಈಗ್ಲಿಂದಾನೇ ನೀವು SSLC ಡಿಸ್ಟಿಂಕ್ಷನ್ ಬರೋದಕ್ಕೆ ಈಗಲಿಂದ ಟ್ರೈ ಮಾಡಿ. ದೇವ್ರು ನಿಮ್ಗೆಲ್ಲ ಒಳ್ಳೇದ್ ಮಾಡ್ತಾರೆ. ನಿಮ್ಮ ಭವಿಷ್ಯ ಪ್ರಜ್ವಲವಾಗಿ ಬೆಳಗ್ತದೆ. ನೀವೆಲ್ಲ ಒಳ್ಳೆ ಎಜುಕೇಟೆಡ್ಗಳಾಗಿ ಸಮಾಜಕ್ಕೆ ಒಳ್ಳೆ ಸೇವೆ ಮಾಡೋಂಥ ವ್ಯಕ್ತಿಗಳಾಗಿ ಬೆಳಿತೀರಾ. ಅದು 100% ಪಾಸಿಬಲ್. ನಿಮ್ಮ ಮೇಲೆ ನಿಮ್ ನಂಬಿಕೆ ಇಟ್ಕೊಳ್ರಿ. ನಿಮ್ಗೆ ನೀವೇ ಕಾಂಪಿಟೇಟರು ಅಂದ್ರೆ ಸ್ಪರ್ಧಾಳು. ಪಾಸಿಟಿವ್ ಥಿಂಕಿಂಗ್ ಇಟ್ಕೊಳ್ರಿ. ನೆಗೆಟಿವ್ ಥಿಂಕಿಂಗ್ ನಿಮ್ ಮೈಂಡಿಗೆ ಹಾಕೋಬೇಡಿ. ನಿಮ್ಮ ಡ್ಯೂಟಿನ ನೀವು ಮಾಡಿ. ಆ ಸರಸ್ವತಿ ನಿಮ್ಗೆಲ್ಲ ಒಳ್ಳೇದ್ ಮಾಡ್ತಾರೆ. ಮಾಡ್ತೀರಲ್ಲ? ಥ್ಯಾಂಕ್ ಯು.